ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇದೇನಿದು? ಏನಾಗಿದೆ ದರಿದ್ರ ಜೀಪ್ಗೆ? ಒಂದು ಜೀಪ್ ನೆಟ್ಟಿ ನೋಡ್ಕೊಳಕ್ ಆಗೋದಿಲ್ವಾ? ಕತ್ಲೆ ಕಾಯಕ್ ಹೋಗು. ಮೊದ್ಲು ಟ್ಯಾಂಕಲ್ ಪೆಟ್ರೋಲ್ ಇದೆ ನೋಡು. ಸಾಹೇಬ್ರೆ, ಪೆಟ್ರೋಲ್ ಟ್ಯಾಂಕಲ್ ಕಲ್ಲು. ಏನ್ ಹೇಳ್ತಿದ್ಯೋ? ಪೆಟ್ರೋಲ್ ಟ್ಯಾಂಕಲ್ ಕಲ್ಲ? ಸಂದೇಶ ಇಲ್ಲಿ ಹಾಗೋ ಕಲ್ಲು ಬಂತು? ಗೊತ್ತಿಲ್ಲ ಸಾಹೇಬ್ರೆ. ಇಷ್ಟೊಂದು ಕಲ್ಲು ಹೇಗ್ ಬಂತು? ಸಂದೇಶ, ಸಂದೇಶ ಎಲ್ಲೋದ್ಯೋ? ಸಂದೇಶ ಏನಾಗ್ತಿದೆ ಇಲ್ಲಿ? ಜಾಜಿ, ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಹೋಗ್ಬೇಕಂತೆ ನೀನು. ಚಿಕ್ಕಣ್ಣ ಬಂದು ಕರೆದು ಹೋದ. ಜಾಜಿ, ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಅವ್ರ ಮನೆಗೆ ಹೋಗು. ನಿನ್ನೆ ರಾತ್ರಿ ಅವ್ರ ಮನೆಗೆ ಹೋಗಿದ್ಯಂತೆ. ಏನೋ ಮಾತಾಡೋದಿದೆ ಅಂದ್ಯಂತೆ. ಏನಂಥದ್ದು ಮಾತಾಡೋದು? ನಮಗೆ ಮೊದಲು ಹೇಳು. ಆಮೇಲೆ ಅಲ್ಲೇ ಹೋಗಿ ಮಾತಾಡಿ ಇನ್ನೊಂದಾದಿತ್ತು. ಅಪ್ಪ ಮಾತಾಡ್ತಾನೆ ಇದ್ದಾರೆ, ನಿನ್ನ ಪಡೆಗೆ ನೀನು ಸುಮ್ಮನೆ ನಿಂತಿದೆಯಲ್ಲ. ನಿನ್ನೆ ಕೇಳ್ತಿರೋದು. ಅದೇನು ವಿರೂಪಾಕ್ಷ ಶಾಸ್ತ್ರಿ ಮನೆಗೆ ಹೋಗಿ ಮಾತಾಡೋದು? ಒಬ್ಬೊಬ್ಳೆ ಅಲ್ಲಿಗೆಲ್ಲ ಯಾಕೆ ಹೋಗ್ತೀಯಕ್ಕ? ಇನ್ನು ಮುಂದೆ ಹೋಗ್ಬೇಡ, ತಿಳಿತಾ? ಅಕಸ್ಮಾತ್ ಹೋಗ್ಲೇಬೇಕು ಅಂತಿದ್ರೆ ನಿನ್ನ ಜೊತೆ ನಾನು ಬರ್ತೀನಿ, ಸರಿನಾ? ನಿನಗೆ ಹೇಳ್ತಿರೋದು. ಜಾಜಿ, ಏ ಜಾಜಿ, ನಿಂತ್ಕೊಳಕ್ಕ. ಜಾಜಿ ನಿಂತ್ಕೋ. ಅಕ್ಕ ಏನಾದ್ರೂ ಹೇಳೆ ಜಾಜಿ. ಏನಾಗಿದೆ ಇವಳಿಗೆ? ಯಾವತ್ತೂ ಈಗ ಆಡ್ತಿರ್ಲಿಲ್ವಲ್ಲ ಇವಳು.
ಗುರುಗಳೇ, ಅಡುಗೆ ತಯಾರಾಗಿದೆ, ಊಟಕ್ಕೆ ಬನ್ನಿ. ಜಾಜಿ ಬಂದಿದ್ಲು ನಿಮ್ಮನ್ನು ನೋಡೋದಕ್ಕೆ. ನಿಮ್ಮ ಜೀವಕ್ಕೆ ಸಂಚಕಾರ ಇದೆಯಂತೆ. ಶ್ರೀಕಾಂತ, ಯಜಮಾನ್ರೆ. ಜಾಜಿನ್ ಬರೋಕೆ ಹೇಳು. ಸರಿ ಯಜಮಾನ್. ಜಾಜಿ, ವಿರೂಪಾಕ್ಷ ಶಾಸ್ತ್ರಿಗಳು ಬಾ ಅಂತ ಹೇಳಿದ್ರು ತಾನೆ. ನಾನು ಬಂದು ಮನೆಗೆ ಕರೆದೋಗಿದ್ದೀನಿ. ಯಾಕೆ ಬರಲಿಲ್ಲ? ಅಷ್ಟೊಂದು ಅಹಂಕಾರನಾ? ಕೆಲ್ಸದಿಂದ ಕಿತ್ತಾಕ್ಬಿಡ್ತಾರೆ. ಬಾ, ಕರಿತಾ ಇದ್ದಾರೆ ನೋಡು, ಇಲ್ಲೇ ನಿಂತಿದ್ದಾರೆ. ಏ ಜಾಜಿ, ಶಾಸ್ತ್ರಿಗಳು ಬಂದು ನಿಂತಿದ್ದಾರೆ ಅಂದ್ರೂ ಗೌರವ ಇಲ್ವಾ? ಶಾಸ್ತ್ರಿಗಳ ಮಾತಿಗೆ ಬೆಲೆ ಇಲ್ವಾ? ಬಾ ಅಂತ ಕರೆದ್ರು ನಿನ್ ಪಾಡಿಗೆ ನೀನು ರಂಗೋಲಿ ಹಾಕ್ತಿದ್ಯಲ್ಲ. ಈಗ ಬರ್ತೀಯೋ ಬರಲ್ವೋ? ಏಯ್ ಹುಡುಗಿ, ಎಷ್ಟು ದುರಹಂಕಾರ ನಿನ್ಗೆ! ನಾನೇ ಬಂದು ನಿಂತಿದ್ರು ತಲೆ ಎತ್ತು ನೋಡ್ತಾ ಇಲ್ವಲ್ಲ? ಸಾಕ್ ರಂಗೋಲಿ ಹಾಕಿದ್ದು ನಿಲ್ತು. ನಾನು ಬಂದಿದ್ದೀನಿ, ತಲೆ ಎತ್ತು ನೋಡು.
ನನ್ನ ಮರಣ ರಹಸ್ಯ ಹೇಳೋದಕ್ಕೆ ಬಂದಿದ್ಲು. ಏನು ತುರ್ತು ವಿಷಯ ಇತ್ತೋ ಏನೋ. ಈಗ ಉತ್ಸವದವರೆಗೆ ಬಂಧನದಲ್ಲಿದ್ದಾಳೆ, ಮಾತಾಡಲ್ಲ. ಏನು ಮಾಡೋದೀಗ? ಏನು ಮಾಡೋದು? ಶಾಸ್ತ್ರಿಗಳೇ ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ, ಬೇಗ ಬನ್ನಿ. ಏನಾಯ್ತು? ಏನಾದರೂ ಆತಂಕ ಮಾಡ್ತಾನೆ ಇರ್ತೀವಲ್ರಿ. ನೀವೆಲ್ಲ ಯಾಕಿದ್ದೀರಾ? ಅವಾಂತರಗಳು ಮಾಡದೇ ಇದ್ರೆ ನಿಮಗೆ ಸಮಾಧಾನ ಇರೋದಿಲ್ಲ ಅಲ್ವಾ? ಉತ್ಸವಕ್ಕೆ ನೀವು 7 ದಿವಸ ಉಳಿದಿದೆ, ಅಷ್ಟೊಂದು ಜನ ಬಂದು ಸೇರಿದ್ದಾರೆ, ಮುನ್ನೆಚ್ಚರಿಕೆ ವಹಿಸ್ಬೇಕು ತಾನೆ. ಏನು ಮನುಷ್ಯ ನೀವುಗಳೆಲ್ಲ ಏನೋ ಒಂದು ಮಾಡ್ಬಿಡೋದು, ಆಮೇಲೆ ಬಂದು ಶಾಸ್ತ್ರಿಗಳೇ ಅಂತ ನನ್ನ ಮುಂದೆ ನಿಂತ್ಕೊಳ್ಳೋದು. ಏನಾಯ್ತು ಬಾಯ್ಬಿಡಿ. ಅದು ನನಗೆ ಹೇಳಲಿಕ್ಕೆ ಭಯ ಆಗ್ತಾ ಇದೆ, ದೊಡ್ಡ ಗಂಡಾಂತರ. ನೀವೇ ಬನ್ನಿ. ಮನುಷ್ಯ ಏನ್ರಿ ನೀವೆಲ್ಲ? ಒಟ್ಟಲ್ಲಿ ನನ್ನ ಎದೆ ಹೊಡೆದು ಹೋಳಾಗೋಗ್ಬಿಡುತ್ತೆ ಅಷ್ಟೇ. ನಡೀರಿ. ಶೇಖರಣ್ಣ, ದೇವಸ್ಥಾನದೊಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಯ್ತಾ? ಅಯ್ಯ, ನನಗೆ 3 ಹೊತ್ತು ಒಲೆ ಮುಂದೆ ಬೇಯೋದೇ ಆಗಿದೆ. ಈ ಉತ್ಸವ ಶುರುವಾದಾಗಿಂದ 1 ನಿಮಿಷ ಪುರ್ಸೊತ್ತಿಲ್ಲ. ಅಮ್ಮನವ್ರ ಮಹಾಮಂಗಳಾರತಿ ನೋಡೋಕ್ಕಾಗ್ತಿಲ್ಲ. ದೇವಸ್ಥಾನ ಬಾಗ್ಲಾಕೋ ಹೊತ್ತಿಗೆ ಒಂದು ಕೈ ಮುಗಿದು ಹೋಗ್ತಿದ್ದೀನಿ. ಇನ್ನು ಒಳಗಡೆ ನಡೆಯೋ ವಿಚಾರ ಯಾರಿಗೆ ಗೊತ್ತಿರುತ್ತೆ? ವಿಪರೀತ ಜನ ಸೇರಿದ್ದಾರೆ. ಅಮ್ಮನವ್ರ ದರ್ಶನಕ್ಕೆ ಏನೋ ಒಂದು ನಡೀತಿರುತ್ತೆ. ನೀನೇನಯ್ಯ ಇರೋ ಕೆಲಸ ಬಿಟ್ಬಿಟ್ರೆ ಅಲ್ಲಿ ಹೋಗಿ ತಮಾಷೆ ನೋಡ್ತಿದ್ಯಾ? ಹೋಗಿ ತರಕಾರಿ ಹೆಚ್ಕೊಡು. ಅಯ್ಯೋ, ಅದೆಲ್ಲ ಅಲ್ಲ ಶೇಖರಣ್ಣ. ಯಾರೋ ದುಷ್ಕರ್ಮಿಗಳು ಬಂದು ದೇವಸ್ಥಾನದೊಳಗಡೆ ಕಲ್ಲೆಸೆತ ನಡೆಸಿದ್ದಾರೆ. ದೇವಸ್ಥಾನದೊಳಗೆಲ್ಲ ಕಲ್ಲು ತುಂಬಿಕೊಂಡಿವೆ. ಗರ್ಭಗುಡಿಲು ಕಲ್ಲು. ಅಮ್ಮನವ್ರ ವಿಗ್ರಹದ ಹತ್ರನೂ ಬಂದು ಬಿದ್ದಿವೆ. ಒಳ್ಳೆ ಕಲ್ಲಿನ ಮಳೆನೇ ಆಯ್ತೇನೋ ಅನ್ನಿಸ್ತಿದೆ. ಅಯ್ಯೋ ದೇವ್ರೆ, ನಿಜವೇನೋ? ನಾ ಬೆಳಿಗ್ಗೆ ಬಂದಾಗ ಯಾರು ಏನು ಹೇಳಲೇ ಇಲ್ಲ. ಅಯ್ಯೋ, ಇದೆಲ್ಲ ನಡೆದಿದ್ದು ಈಗ ಸ್ವಲ್ಪ ಹೊತ್ತಿನಲ್ಲಿ. ಒಂದು ಸದ್ದಾಗಿಲ್ಲ, ಯಾರಿಗೂ ತಿಳಿದಿಲ್ಲ. ಯಾವುದೋ ಮಾಯಲ್ಲಿ ಇದೆಲ್ಲ ನಡೆದು ಹೋಗಿದೆ. ಇದೆಲ್ಲ ಬೇರೆ ಕೋಮಿನವರ ಕುಮ್ಮಕ್ಕು ಅನ್ಸುತ್ತೆ ಶೇಖರಣ್ಣ. ನಮ್ಮ ಅಮ್ಮನವರ ಉತ್ಸವ ಶುರುವಾಯಿತು ಅಂದರೆ ಇಡೀ ದೇಶದಲ್ಲೆಲ್ಲ ಸುದ್ದಿ ಆಗುತ್ತಲ್ಲ, ಅದಕ್ಕೆ ಸಹಿಸಲಾರದೆ ಏನಾದರೂ ಕಿತಾಪತಿ ಮಾಡ್ತಿರ್ತಾರೆ. ನಾವು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಸರಿ ಹೋಗುತ್ತೆ. ಏನೇನೋ ನಡೀತಿದೆಯಲ್ಲ ಶೇಖರಣ್ಣ, ಇದು ಇನ್ನೇನಕ್ಕೋ ತಿರುಗಿ ದೊಡ್ಡ ಗಲಾಟೆ ದೊಂಬಿ ನಡೆದ್ರೆ ಏನು ಗತಿ? ಎಷ್ಟೊಂದು ಜನ ಹೆಂಗಸರು, ಮಕ್ಕಳು, ಮುದುಕರು ಪರಸ್ಥಳದಿಂದ ಬಂದಿದ್ದಾರೆ. ಊರಿನ ಮನೆ ಜಗಳಿಗಳ ಮೇಲೆ ದೇವಸ್ಥಾನ ಸುತ್ತ ಬಿಡಾರ ಹೂಡಿದ್ದಾರೆ.
ಅಮ್ಮನವ್ರ ಸೇವೆ ಮಾಡೋಕ್ಕೆ ಉಳ್ಕೊಂಡಿದ್ದಾರೆ. ಗಲಾಟೆಗಳಾಗಿ ಸಾವು ನೋವುಗಳಾದ್ರೆ ಏನು ಗತಿ ಶೇಖರಣ? ಸುಮ್ಮನೆ ಕೂತ್ಕೊಳ್ಳ. ಕೋಮು ಇಲ್ಲ, ಗೀಮು ಇಲ್ಲ, ಇಲ್ಲದನ್ನೆಲ್ಲ ಗುಲ್ಲೆಬ್ಬಿಸ್ಬೇಡ ನೀನು. ಜಾತಿ ಮತ ಭೇದ ಇಲ್ಲದೆ ಅಮ್ಮನವ್ರ ಸೇವೆಗೆ ಬರ್ತಾರೆ ಎಲ್ಲರೂ. ಮೊನ್ನೆ ಬುಡಾನ್ ಸಾಹೇಬರು ಮಂಡ್ಲಿಯವ್ರ ಹತ್ರ ಬಂದು ಕೇಳ್ಕೊಂಡ್ರಂತೆ, ನಮ್ಮ ಜನರಿಂದ ಏನು ಸೇವೆ ಆಗ್ಬೇಕು ಹೇಳಿ ಅಂತ. ಒಂದು ದಿವಸದ ಉತ್ಸವ ಖರ್ಚನ್ನ ಮಸೀದಿ ವಹಿಸ್ಕೊಂಡಿದ್ಯಂತೆ, ಗೊತ್ತಾ? ಅಷ್ಟು ಐಕ್ಯತೆ ಇದೆ. ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸ್ತೀಯಲ್ಲ, ಅಲ್ಲಿ ಏನಾಗಿದೆ ಹೋಗಿ ನೋಡ್ಕೊಂಡು ಬಾ ಸರಿಯಾಗಿ. ಗುರುಗಳು ಧ್ಯಾನದಲ್ಲಿದ್ದಾರೆ. ಒಂದು 5 ನಿಮಿಷ ಕಾಯಿರಿ. ಧ್ಯಾನಕ್ಕೆ ಏಕಾಂತ ಬೇಕು. ಧ್ಯಾನ ಆಗಿನಲ್ಲ, ಆಮೇಲೆ ಕಡ್ಕಿ. ಕಡ್ಕಿ, ಯಾಕೆ ಏನಾಯ್ತು ಅಂತ ಅಬ್ಬರಿಸ್ತಿದ್ಯಾ? ಏನಿದು ಕಡ್ಕಿ? ಮಾಟ ಮಂತ್ರನ ನಂಬೋದಿಲ್ಲ. ದೆವ್ವ ಭೂತ್ಗಳನ್ನ ನೋಡಿ ಹೆದರ್ಕೊ ಓಡಾಗತ್ತೆ. ಅಂಥದ್ರಲ್ಲಿ ನನಗೆ ಮಂಕ್ ಬೂದಿ ಹರ್ಚೋ ಅಂತ ಕುಚ್ಚೋದು ನಡೀತಾ ಇದೆ ಇಲ್ಲಿ. ಎಲ್ಲಿ ನೋಡಿದ್ರು ಕಲ್ಲು, ಎಲ್ಲೆಲ್ಲಿ ನೋಡಿದ್ರು ಕಲ್ಲು. ಏನು ಭ್ರಮೇನಾ ಅಥವಾ ನಿಜಾನ? ಅಥವಾ ಯಾವ್ದಾದ್ರು ಕೈವಾಡ ಇದೆ ಹೇಳು ಕಡ್ಕಿ. ಗೊತ್ತಾದ್ರೆ ಹಿಡಿದು ಬೆಂಡೆತ್ಬಿಡ್ತೀನಿ. ಇದೆಲ್ಲ ನಿಜವಾಗ್ಲೂ ನಡೀತಿದೆ ಮಾರಿಗುಡಿ. ನನಗೂ ಇದರ ಅನುಭವ ಆಗ್ತಾ ಇದೆ. ಯಾರು ಮಾಡ್ತಿರೋದು ಹೇಳು. ಹಿಡಿದು ಸಿಗದು ಹಾಕ್ಬಿಡ್ತೀನಿ. ಹಾಗೆ ಹಿಡಿಯೋಷ್ಟು ಸುಲಭವಾಗಿದ್ರೆ ನಾನೇ ಆ ಕೆಲಸ ಮಾಡ್ತಿರ್ಲಿಲ್ವಾ ಮಾರಿಗುಡಿ? ಮತ್ತೇನಿದು ಆಟ? ಇದೆಲ್ಲ ಅಮ್ಮನವ್ರು ಆಡ್ತಿರೋ ಆಟ. ನಮ್ಗೆ ಕೆಳ್ಳೆ ಹಣ್ಣು ತಿನ್ಸ್ತಿದ್ದಾಳೆ. ಮತ್ ನೀನೇನೇನೋ ಮಾಡಿ ಅವರನ್ನ ಮುಚ್ಚಾಕಿದ್ಯಲ್ವಾ ಕಾಲರದ ಸಿದ್ದೇಶ್ವರ ಕಡ್ಕಿ. ಅದೇ ಅರ್ಥವಾಗದೆ ಇರೋದು. ಅಮ್ಮನವರು ಇಲ್ಲಿ ಬಂಧನದಲ್ಲೂ ಇದ್ದಾಳೆ, ಹೊರಗೂ ಆಟ ಆಡಿಸ್ತಿದ್ದಾಳೆ. ಇದರ ರಹಸ್ಯನ ಪತ್ತೆ ಹಚ್ಚಬೇಕು. ಅದೇನ್ ಪತ್ತೆ ಹಚ್ತೀಯೋ ಬೇಗ ಹಚ್ಚೋ. ನನ್ನ ಜೀಪ್ನಲ್ಲಿ, ಪೆಟ್ರೋಲ್ ಟ್ಯಾಂಕ್ನಲ್ಲಿ, ಮನೆಯಲ್ಲಿ, ಕೋಣೆಯಲ್ಲಿ, ಕಡೆಗೆ ನಾನು ಒಂದ ಮಾಡಕ್ ಹೋದ್ರು ಅಲ್ಲೂ ಕಲ್ಗಳು. ಎಲ್ಲಿಂದ ಬರುತ್ತವೆ, ಎಲ್ಲಿ ಹುಟ್ಕೊಳತ್ವೆ? ನಾನು ಬೆಳಗಿಂದ 1 ಲೋಟ ನೀರು ಕುಡಿಲಿಕ್ಕಾಗಿಲ್ಲ ಮಾರಿಗುಡಿ. ಈಗಲೇ ವಿರೂಪಾಕ್ಷನ ಕರೆಸು.